hello guys, welcome back to my YouTube channel. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಗೈಸ್, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ಸ್ ಬರ್ಡೇ ಇದೆ. ಸೊ ಮಂಜು ಮತ್ತು ಮಮತಾದು ಬರ್ಡೇ ಇದೆ ಇವತ್ತು. ಎಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆಚೆ. ಆ್ಯಂಡ್ ಮೇ ಬಿ ಅವರು ಮಧ್ಯಾಹ್ನ ಮೇಲೆ ಬರ್ತಾರೆ. ಸೊ ನಾವು ಮಧ್ಯಾಹ್ನ ಮೇಲೆ ಹೋಗ್ಬೇಕು, ಯಾಕಂದರೆ ಇವತ್ತು ಸ್ವಲ್ಪ ಅವ್ರಿಗೆ ಕೆಲಸ ಇದೆಯಂತೆ. ಆ್ಯಂಡ್ ಮಮತಾ ಕೂಡ ಆಚೆ ಹೋಗಿದ್ದಾಳೆ ಅವ್ರ ಹಸ್ಬೆಂಡ್ ಜೊತೆ. ಆ್ಯಂಡ್ ಮಂಜು ಅಣ್ಣದು ಕೂಡ ಬರ್ಡೇ ಇವತ್ತು. ಮಮತಾ ಅವ್ರ ಹಸ್ಬೆಂಡ್ ಹೆಸರು ಮಂಜು, ಎಲ್ರು ಮಂಜ ಅಂತ ಕರೀತಾರೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ 3 ಜನಕ್ಕೂ. ಸೊ ಲೆಟ್ ಸ್ಟಾರ್ಟ್. ಇವಾಗ ಮನೇಲಿದ್ದೀವಿ. ಸೊ ನಾಷ್ಟ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ನಾಷ್ಟ ಮಾಡ್ಕೊಂಡು ಅದಾದಮೇಲೆ ನಾವು ಹೋಗಬೇಕು. ಸೊ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಮನೇಲಿ ಕೆಲಸ ಮುಗಿಸಿ ಮಧ್ಯಾಹ್ನ ಹೊರಡ್ಬೇಕಾದ್ರೆ ಸಿಕ್ಕೇನೆ ಗೈಸ್. ಏನು ಗೊತ್ತಾ, ಇವತ್ತು ಮ್ಯಾಚ್ ಇದೆ ಗೈಸ್. ಮ್ಯಾಚು ಯಪ್ಪ ನನಗಂತೂ ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ನಾನು ಯಾವುದೇ ಏನು ಕ್ರಿಕೆಟ್ ಆದರೂ ಕ್ರಿಕೆಟ್ ತಾನೇ. ನಮ್ಮ ಭಾವ ಇರೋ ಟೈಮಲ್ಲೆಲ್ಲ ಅವ್ರು ಹೆವಿ ಕ್ರೇಜು CSKಗೆ. ಬಟ್ ನಾನು ಅವಾಗಿಂದ ಮ್ಯಾಚ್ ನೋಡೋಣ, ಮ್ಯಾಚ್ ಹಿಂಗಿರುತ್ತೆ, ಈ ಥರ ಇರುತ್ತಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ನಾನಿದ್ದೆ. ಬಟ್ ನನಗೆ ಇವಾಗ ಮ್ಯಾಚ್ ಅಂತಂದರೆ ಒಂಥರ ಕ್ರೇಜ್ ಗೈಸ್. ಅಂದರೆ ನಾನೇನು ಎಲ್ಲೂ ಪೋಸ್ಟ್ ಮಾಡಲ್ಲ, ಏನು ಮಾಡಲ್ಲ. ಬಟ್ ಒಂಥರ ಅದು ಬೇರೆ ಇವತ್ತು ಫೈನಲ್ಸು ಪ್ಲಸ್ ಮಂಜು ಮಮತಾ ಬರ್ಡೇ. ಗಾಡ್, ನನಗಂತೂ ಸಖತ್ತು ಖುಷಿ ಆಗ್ತಿದೆ. ನಾನು ಅಂದ್ಕೊಂಡು ಇವತ್ತು ಆಚೆ ಹೋಗ್ತಾ ಇದ್ದೀವಿ, ಎಲ್ಲಾದರೂ ಕೆಫೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ಥಾಟ್ ಯಾವ ಥರ ಅಂತ ಅಂದರೆ ಸಂಜೆ ಮೇಲೆ ಹೋಗೋಣ. ಸಂಜೆ ಮೇಲೆ ಹೋದರೆ ಮ್ಯಾಚು ಲೈವ್ ನಡೀತಾ ಇರುತ್ತೆ, ಸಕ್ಕದು ಇರುತ್ತೆ, ಎಂಜಾಯ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಥರ ಅಂತ ಅಂದರೆ, ಸೊ ಮಮತಾ, ಮಂಜು, ಚಂದು, ಸೊ ಇವ್ರಿಗೆಲ್ಲ ಪಾಪು ಇರೋದ್ರಿಂದ ಅವರು ಪಾಪುಗಳನ್ನ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಬಂದು ಬೇಗ ಹೊರಟೋಗೋಣ ಅಂತ ಅಂದರೆ. ಬಟ್ ಇವತ್ತೊಂದು ಮ್ಯಾಚ್ ಯಾವ ಥರ ಇರುತ್ತೋ ಏನೋ ಒಂದು ಗೊತ್ತಿಲ್ಲ. ನಾನು ಫಸ್ಟು RCB ಏನು ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಬಟ್ ಅವ್ರಿಗಿರೋ ಕ್ರೇಜು ಆ್ಯಂಡ್ ಫಾಲೋವರ್ಸು ನನಗೆ ಸೈಕ್ ಆಗೋದೆ ನಾನೇ. ಬಟ್ ಫಸ್ಟು ಯಾವಾಗ ಗೊತ್ತಾಯಿತು ನನಗೆ RCB ಮೇಲೆ ಈ ಥರ ಕ್ರೇಜ್ ಇದೆ ಅಂತ, ಬರೀ ಒಂದೇ ಒಂದು ಟ್ರೋಫಿ ಗೆದ್ದಿರೋದಕ್ಕೆ ಹೋದ ವರ್ಷ, ಪ್ಲಸ್ ಅದೊಂದು ಇನ್ಸಿಡೆನ್ಸ್ ಆಗಲಿಲ್ಲ ಅಂದಿರೋ ಸಕ್ಕದಾಗಿರೋದು. ಬಟ್ ಈ ವರ್ಷ ಫೈನಲ್ಸು ಬಂದಿದ್ದಾರೆ. ಯಪ್ಪ, ನನಗೇ ಏನಂತಾರೆ ಒಂಥರ ಖುಷಿ ಆಗ್ತಿದೆ. ಇನ್ನೂ ಗೆದ್ದೇ ಇಲ್ಲ, ಬಟ್ ಪಕ್ಕ ಈ ಸಲ ಕಪ್ ನಮ್ಮದು. ಹಂಗೇ ಈ ಸತಿ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಸೊ ಬನ್ನಿ, ಇವಾಗ ನಾನು ಇನ್ನೂ ರೆಡಿನೇ ಆಗಿಲ್ಲ, ಸುಮ್ಮನೆ ಅಲ್ಲಿಲ್ಲ, ಮತ್ತೆ ಅಪ್ಪಗೆ ನಾಷ್ಟ ಎಲ್ಲ ಮಾಡಿಕೊಡ್ತಾ ಇದೆ. ಸೊ ಇವಾಗ ರೆಡಿಯಾಗಿ ಇನ್ನು 1 ಅವರ್ ಅಷ್ಟೇ ನಂಗೆ ಟೈಮ್ ಇರೋದು. ಸೊ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇಟ್ ಅದಾದ್ಮೇಲೆ ಈಗ ಲತಾ ಲೇಟು, ನಾನು ನೇತ್ರ ಲತಾ ಸುಸು. ಸೊ ಇಷ್ಟು ಸೊ ಬನ್ನಿ ಇವಾಗ ಹೋಗೋಣ. ಹೋಗ್ಬೇಕು. ಸೊ ಅಲ್ಲಿ ಸಿಗ್ತೀನಿ. ಇವತ್ತು ಮಂಜುದು ಮಮತಂದು ಬರ್ಡೇ ಅಂತ ಅಂದ್ರೆ ಇನ್ನೂ ಒಂದು ಏನ್ ಹೇಳು ಮ್ಯಾಚು. ಎಸ್, ಏನಂದ್ರೆ ನಾನು ಅನ್ಕೊಂಡೆ ಅಲ್ಲಿ ನಾಗರಮಣಿ ಹೋಗ್ತೀವಲ್ಲ, ಅವಾಗ ಅಲ್ಲಿ ಮ್ಯಾಚ್ ನೋಡ್ಕೊಂಡಿರೋಣ ಅಂತ ಸಕ್ಕದಾಗಿರೋದು ಮಾತ್ರ. ಹೌದು, ನೋಡೋಣ ಅಲ್ಲೂ ಅಕಸ್ಮಾತ್ ಇರುತ್ತೆ ಇಲ್ವೋ ಗೊತ್ತಿಲ್ಲ. ನನ್ಗೆ ಎಷ್ಟು ಅಂದ್ರೆ ನಾನು ನಾರ್ಮಲ್ ಆಗಿ ಏನ್ ಮ್ಯಾಚ್ ಗೀಚ್ ಅಂತ ಏನು ಇರ್ತಿರ್ಲಿಲ್ವಲ್ಲ. ಬಟ್ ಈಗಂತೂ ಎಷ್ಟು ಅಂದ್ರೆ ಮ್ಯಾಚ್ ಇದೊಂದು ಅದೊಂದು ಒಳ್ಳೆ ಒಂಥರ ಡಬಲ್ ಧಮಾಕ ತರ ಆಯ್ತು ಈಗ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಇವತ್ತು ಮ್ಯಾಚ್ ವಿನ್ ಆಗೇ ಆಗುತ್ತೆ ನನಗೆ ಗೊತ್ತು. ಸೊ ನೋಡೋಣ, ನೆಕ್ಸ್ಟ್ ನನ್ನ ಫ್ರೆಂಡ್ಸ್ನ ಕೇಳೋಣ, ಅವ್ರಿಗೆ ಮ್ಯಾಚ್ ವಿನ್ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅನ್ಕೊಳ್ತಾರೆ ಹಾಗೆ ಆಗುತ್ತೆ, ಯಾಕಂತಂದ್ರೆ ನಾವು RCB ಫ್ಯಾನ್ಸ್. ಸೊ ಓಕೆ, ಅಲ್ಲಿ ಹೋಗಾದ್ಮೇಲೆ ಸಿಗ್ತೀನಿ. ಇನ್ನು 3 ಜನ ವೇಟ್ ಮಾಡ್ತಾ ಇದ್ದೀವಿ. ಹಿಂಗೆಲ್ಲ ಅಳತೆ ಹೊಡಿತಾ ಇದ್ದೀವಿ. ಏನ್ ಗೊತ್ತಾ, ನಾವು ಬಂದು ಕಾಯ್ತಾ ಇದೀವಿ. ಸೊ ನೋಡಿ, ಆಲ್ರೆಡಿ ನಾವು ಬಂದು ನಿಂತಿದ್ದೀವಿ. ಇನ್ನು ಮಂಜು ಬರ್ಡೇ ಗರ್ಲ್ಸ್ ಇಬ್ರು ಬಂದಿಲ್ಲ. ಲಾಸ್ಟ್ ಟೈಮ್ ನಾವು ಲೇಟ್ ಮಾಡುತ್ತೆ ಅಂತ ಚಂದು ಇನ್ನೂ ಬಂದೇ ಇಲ್ಲ. ಸೊ ಇವಾಗ ಅವಳು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಬಂದಾದ್ಮೇಲೆ ಎಲ್ಲ ಹೊರಡ್ಬೇಕು. ನೋಡುವ ಎಷ್ಟು ಗಂಟೆ ಆಗುತ್ತೆ. ಆಲ್ರೆಡಿ 2:10 ಆಯ್ತು ಟೈಮು. ನೋಡುವ ಎಷ್ಟು ಗಂಟೆಗೆ ಬರ್ತಾಳೆ ಅಂತ. 4 o'clock ಆಗುತ್ತಲ್ಲ ಅದು. ಆದ್ರೆ ಸಕ್ಕದಾಗಿರುತ್ತೆ ಮ್ಯಾಚ್. ಏನಾದ್ರು ನೋಡ್ಕೊ ಬರೋದಿಲ್ಲ ಆದ್ರೂ ಅಲ್ಲಿ ಇರಲ್ಲ, ನಾವು ಹೋಗ್ತಾರೆ ಕೆಟ್ಟೆಯಲ್ಲಿ. ಸೊ ನೋಡುವ. ಸೊ ನಮ್ದು ಬಂದ್ರಮ್ಮ ಬೇಗ, ಟೈಮ್ ಆಯ್ತಿದೆ. ಬರ್ಡೇ ಗರ್ಲ್
ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ. ಯಾಕೆ ಸಿಂಪಲ್ ಆಗಿ ರೆಡಿಗೆ ಬಂದಿದ್ದು? ಸಾಕು, ನಾವ್ ಯಾವತ್ತು ಸಿಂಪಲ್ ಅಂತ. ಪಾರ್ಟಿ ಜೋರಾ? ಬರ್ಡೇ ಪಾರ್ಟಿ ಸಿಂಪಲ್ ಆಗಿ ರೆಡಿ ಆಯ್ತಾರ ನೋಡಿ. ಗ್ರ್ಯಾಂಡ್ ಆಗಿರೋರ್ನ ಕೇಳ್ಬೇಕು. ಬನ್ನಿ ಇವಾಗ ಟಿಕೆಟ್ ತಗೋಬೇಕು, ಟಿಕೆಟ್ ತಗೊಂಡು ಹೋಗೋಣ. JP ನಗರ್ ಜಯನಗರ್? JP ನಗರ್. JP ನಗರ್, ಓಕೆ. ನೋಡಿ ಬಂದಿರೋದೇ ಲೇಟು, ಅದ್ರಲ್ಲಿ ಬೇರೆ ಹಾಫ್ ಅನ್ ಅವರ್ ಕಾದಿದ್ಯಾ 1 ಅವರ್ ಕಾದಿದ್ಯಾ ಅಂತ ಹೇಳ್ಕೊಂಡು ಮಂಜು. ಸೊ ಇವಾಗ ಮಂಜು ಬಂದಿದ್ದಾಳೆ, ಮಮತಾ ಬಂದಿದ್ದಾಳೆ. ಸೊ ಇವಾಗ ಹೊರಡ್ತಾ ಇದೀವಿ. ಮುಂದಿನ ನಿಲ್ದಾಣ ನ್ಯಾಷನಲ್ ಕಾಲೇಜ್. ನೆಕ್ಸ್ಟ್ ಸ್ಟೇಷನ್ ಈಸ್ ನ್ಯಾಷನಲ್ ಕಾಲೇಜ್. ಪ್ರಾಬ್ಲಮ್ ಏನು ಗೊತ್ತಾಗಿದೆ, ಖಾತ್ರಿಗಳು ಸರಿಯಾಗಿರಲಿಲ್ಲ. ಅಲ್ಲ ಅಲ್ದಾಡ್ತ ಅರಿನೂ ಅದೇ ಅಂತಿದ್ದ, ಪಾಪ ನೇದ್ರಕಲ್ಲಿ ಆಯ್ತಾ ಇಲ್ಲ, ಸುಸ್ತಾಗ್ಬಿಟ್ಟು ತಿಂದ್ಬಿಟ್ಟು ಬಿಡಲ್ಲ, ಸುಮ್ಮನೆ ಬಿಟ್ಟು ಸೊ ಇವಾಗ ಅಲ್ಲಿ ನೋಡಿ ಹಿಂದ್ಗಡೆ ಯಾರ್ಯಾರು ಇದ್ದಾರೆ ಅಷ್ಟೇ. ಚಂದವರೆಗೂ ಅಷ್ಟೇ ಗೊತ್ತಿರೋದು, ಬಿಟ್ಟರೆ ಮಂಜು ಬ್ಯಾಗ್ಗಿಂತ ಮಂಜು ಬ್ಯಾಗ್ ದೊಡ್ಡದಾಗಿ ಮಂಜುಗಿಂತ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಈ ರೋಡಲ್ಲಿ ಬಂದು ನಿಂತಿದೀವಿ. ಸೊ ಇನ್ನು ಸಿಗ್ತಾ ಇಲ್ಲ ಅದು ಎಲ್ಲಿದೆಯೋ ಕೆಫೆ. ಸೊ ಬೆಟರ್ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅನ್ಸುತ್ತೆ. ಸೊ ವಾಕಬಲ್ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ನಾವು ಬಂದ್ವಿ, ಬಟ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಏನು ಇಲ್ವಾ? ಏನಂದ್ರು? A few moments later. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಳೆ. ಯಾರು ಹುಡುಗಿ ಇದ್ದಂಗೋಳೆ ಸ್ಟ್ರೈಟ್ ಬರ್ಡೇಗಲ್ಲಿ ಇಲ್ಲಿ ಬಂದು ನೈಟ್ ಪಾಲಿಶ್ ನಿನ್ಗೆ ಹಾಕೊಳಕರು ಟೈಮ್ ಇದೆ, ನಮ್ಗೆ ಅದು ಇಲ್ವ ನೋಡ. ನೈ ಪರಿಚಕ ಯಾಕಲ್ಲ ಇದೆ ನನ್ನ ಮಗಳು ಬರ್ಡೇ ಹಾಕಿದ್ದು ಅಷ್ಟೇ, ಬಿಟ್ರೆ ನಾಕೆ ಇಲ್ಲ. ನಾನು ತಗೊಳ್ಳೋದು ಇಂಟ್ರೆಸ್ಟ್ ಹೋಗ್ಬಿಡಿದೆ. ನಂದು ಹಂಗೆ ಆಗಿರೋದು, ತಗೊಂಡು ಮಡಿಗೆಲ್ಲ ಗಟ್ಟಿಯಾಗಿ ಬಿಸಾಕ್ಬೇಕು. ತಗೊಳ್ಳೋದಿಲ್ಲ, ನಾನು ಮುಂಚೆ ಕ್ರೇಜ್ ಇತ್ತು ಅದೆಲ್ಲ. Developing product for life cycle management of the cloud native assets, that is the infra. ಅದೇ ನಾನು ಹೇಳ್ತಿರೋದು. ನಾವು ಕನ್ನಡದವ್ರು ಅಂತ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಗೈಸ್ ಇವಾಗ ಎಲ್ಲ ಫುಡ್ ಆರ್ಡರ್ ಮಾಡಿದೀವಿ. ಸೊ ಬರ್ತಿದೆ. ಏನ್ ತಗೊಂತ ಜಲ್ಲತ್ತು? ನನಗೆ ಅದು ಬ್ಲೂಬೆರಿ ತುಂಬ ಇಷ್ಟ, ಚೀಸ್ ಕೇಕ್ ನನ್ನ ಫೇವ್ರೇಟ್ ಆಗಿ. ಎಲ್ಲಾದ್ರೂ ಬೇಕಾದ್ರೆ ಸ್ಲೈಸ್ ತಗೊಳ್ಳೋಣ. ಗೈಸ್ ಇಲ್ಲಿ ನೋಡಿ, ಈಗ ಮಂಜಿಗೂ ಮತ್ತೆ ಓಟಿಗೂ ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಕೇಕ್ ಬಂದಿದೆ ಆ್ಯಂಡ್ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ನಾವು ಗಾರ್ಲಿಕ್ ಬ್ರೆಡ್ ತಿಂತಾ ಇದ್ದೀನಿ ನಾನು. ಅಲ್ಲಿ ತಿಂತಿಲ್ವಾ ನೀನು? ಹಾಕ್ಲಿಲ್ಲ.
ಸೊ ಎಲ್ಲರೂ ಇವಾಗ ಪಿಜ್ಜಾ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಏನ್ ಗೊತ್ತಿದೆ ಇಲ್ಲಿ ಸ್ವಲ್ಪ ಅಂದ್ರೆ ಪಿಜ್ಜಾನು ಅಷ್ಟೇ ಬೇಗ ತಿನ್ಕೊಳ್ಳಿ ಯಾರೋ ಹೌದು ಮಂಚು ಎಲ್ಲಾನು ಸ್ವಲ್ಪ ಸ್ವಲ್ಪ ಇಟ್ಟವಳೆ. ಯಾಕೆ ಅಂದ್ರೆ ಇಲ್ಲ ದೇವ್ರಿಗೆ ಎಡೆ ಇಟ್ಟಿದ್ದೀನಿ ಸ್ವಲ್ಪ ಮನೇಲಿ ಕೊನೆಲಿ ಎಲ್ಲಾದ್ರೂ ಮಿಸ್ ಆಗ್ತಿರ್ತಾಳೆ. ಹೌದು ಇದು ನಾನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅವ್ಳು ನೋಡಿದ್ದೆ. ಇಲ್ಲ ಬಂದಿದ್ದಾಳೆ ಅವಳದ್ರಲ್ಲಿ ಬಂದ ಆಲ್ಮೋಸ್ಟ್ ಎಲ್ಲ ನಮ್ಮ ಬರ್ಡೇ ಒಮ್ಮೆ ಅಮಾವಾಸ್ಯೆ ಟೈಮಲ್ಲೇ ಬಂದು ಅಮಾವಾಸ್ಯೆನಾ. ಸೊ ಗೈಸ್ ಇವಾಗ ಊಟ ಎಲ್ಲ ಮುಗಿಸಿ ಮಂಜುಗೆ ಮತ್ತೆ ಮಮ್ಮಿಗೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಸೊ ಊಟ ಮಾಡೋ ಇದರಲ್ಲಿ ನಾವು ಏನು ಅಂದರೆ ಊಟ ಮಾಡೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ವಿ, ಅದಕ್ಕೆ ವೀಡಿಯೋ ಆಗಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಮಂಜು ಮತ್ತು ಮಮತಾದು ಕೇಕ್ ಕಟ್ ಮಾಡಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತೀವಿ. ಸೊ ನೋಡ್ಕೊಳ್ಳಿ. ಸೊ ಗೈಸ್ ಇವಾಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಮಂಜು ಮತ್ತು ಮಮತಾ ಇಬ್ಬರದೂ. ಕ್ಯಾಂಡಲ್ ಕೊಟ್ಟಿದ್ದಾರೆ ಇದ್ರೊಳಗಡೆ. ಸುಡ್ತಾ ಇದೆ ಒಳಗಕ್ಕಂತ ಹೆಸಕ್ಕೆ ಅಂತ ಒಳಗಕ್ಕಂತ ಬೇಗ ಲೈಫ್ ಇಸ್ಕೊ ಬರಕ್ಕೆ ಆಯ್ತಾ. ಹ್ಯಾಪಿ ಬರ್ಡೇ ಅಲ್ಲೂರು ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಡಿಯರ್ ಮಂಜು ಅಂಡ್ ಮಮತಾ, ಹ್ಯಾಪಿ ಬರ್ಡೇ ಮಾಡಕ್ಕೆ ಟೈಮ್ ತಗೊಂಡು ಅವಳು ಆಡೆ ಅಂತಿದ್ದಿಲ್ಲ ಅಂತ ಹೇಳಿ ಹೇಳ್ರಿ, ಇವಾಗ ಹೇಳ್ರಿ. ಹ್ಯಾಪಿ ಬರ್ಡೇ ಟು ಯು. ನಮ್ಗೆ ಮಳೆ ಕಟ್ಟಿದ್ದೀರಿ ಎಲ್ಲ ಕುಟ್ಟಿಕಾಗ್ಲಿ ಚಿಕ್ಕದು. ಅಯ್ಯೋ ಇದೇನು ಬರೀ ಕ್ರೀಮೇ ಇದೆ. ಅದು ಕ್ರೀಮಿ ಇದೆ, ಹೇಗಿದೆ ಚೆನ್ನಾಗಿದೆ. ಥ್ಯಾಂಕ್ ಯು. ಇರೋ ಒಂದು ನಿಮಿಷ. ಸೊ ಗೈಸ್ ಫೈನಲ್ ಆಗಿ ಎಲ್ಲ ಕೇಕ್ ಎಲ್ಲ ಕಟ್ಟಾಗಿ ಸೊ ಅವರೇ ನಮ್ಗೆ ಸರ್ವ್ ಮಾಡಿದ್ದು. ಸೊ ಇವಾಗೆಲ್ಲ ನೋಡ್ತಾ ಇದ್ದೀವಿ. ಬಂದಿದೆ ಖುಷಿ ಅಲ್ವಾ? ಗಿಫ್ಟ್ಗಿಂತ ಯಾರು ತಂದಿಲ್ಲ, ಗಿಫ್ಟ್ ನಾವು ಕೇಳಲ್ಲ, ಗಿಫ್ಟ್ಗಿಂತ ಖುಷಿ ಮುಖ್ಯ. ಏನಿಲ್ಲ, ಟೈಮ್ ಇದೆಯಲ್ಲ ನಿಮ್ ಜೊತೆ ಕಳ್ದಿದ್ದೆ ಮಾತು. ಅದು ಟಚ್ ಆಗೋದು ಗೈಸ್, ಹಾರ್ಟಿಗೆ ಟಚ್ ಆಗೋದು, ಆಗೋಯ್ತಲ್ಲ, ಕಿಡ್ನಿ ಟಚ್ ಆಗೋದು. ನಾಳೆ ತಿರ್ಗಾ ನೆನ್ಸ್ಕೊಳ್ತೀನಲ್ಲ ಮತ್ತೆ ಅದೇ ಕೆಲಸ. ಅಲ್ಲ ಮಂಜುದು ಎಲ್ಲಾರು ಮುಗಿಸ್ಬಿಡ್ರಿ. ಅದು ನೋಡು ಇಲ್ಲಿ ಮರಿ ಟಚ್ ಮಾಡ್ಬೇಡ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನಗೆ ಸಾಕು. ನೋಡಿ ಹೆಂಗ್ ತಿಂತಾಳೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸೊ ಗೈಸ್ ಇವಾಗ ಚಂದು ಗಿಫ್ಟ್ ಕೊಡ್ತಾ ಇದ್ದಾಳೆ ನೋಡಿ. ಸೊ ನೋಡ್ರ ಆಯ್ತು. ಹ್ಯಾಪಿ ಬರ್ಡೇ ಏನು ಬರ್ದಿಲ್ಲ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ನೆಕ್ಸ್ಟ್ ಇಲ್ಲೇ ಓಪನ್ ಮಾಡ್ತೀನಿ. ಎಲ್ಲಾದ್ರೂ ಓಪನ್ ಮಾಡು, ಇವಾಗ ಟೈಮ್ ಇಲ್ಲ, ಇರು. ನಾನು ಕೊಡ್ತೀರಾ?
ಮೋಟಿ ಮನೇಲಿ ಆಗಿದ್ರೆ ಮೋಟಿ ಅಲ್ಲಿ ವಿಡಿಯೋ ಹುಡುಗಿ ಸ್ಟೋರೇಜ್ ಇಲ್ಲ ಅಂದ್ರೆ ಚೂ ಡಿಸೈನ್ ಎಷ್ಟು ಚೇಂಜ್ ಐತೆ ಅದಕ್ಕೆ ಒಂದೇ ತರ ಬೇಡ ಅಂತ ಚೂ ಚೇಂಜ್ ಚಂದ್ರಮುಖಿ ಸ್ಟೋರೇಜ್ ಹೋಗ್ಬಿಟ್ಟು ಚೆನ್ನಾಗಿದೆಲ್ಲ ಕ್ಯೂಟ್ ಆಗಿದೆ ಮೂನ್ಲೈಟ್ ಅಂದ್ರೆ ಮುನೆ ಬಂತು ಚೆನ್ನಾಗಿದೆ ಮಿರರ್ಸ್ ತಗೊಳ್ಳೋಣ ಅಂತ ಅಂದ್ರೆ ಒಬ್ಬೊಬ್ರು ಬನ್ನಿ ತಗೊಳ್ಳೋಣ. ಸೊ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಲೇಟ್ ಆಗಿಬಿಟ್ಟಿದ್ದು ಆ್ಯಂಡ್ ಪಾಪುಗಳು ಇರೋದ್ರಿಂದ ಮನೇಲಿ ಎಲ್ಲರೂ ಹೋಗ್ಬೇಕು ಅಂತ ಲೇಟ್ ಆಯ್ತಲ್ಲ, ಸೊ ಅದಕ್ಕೆ ಬಂದ್ಬಿಟ್ವಿ. ಆ್ಯಂಡ್ ಇವತ್ತು ಕೂಡ ಅಲ್ಲಿ ಮ್ಯಾಚ್ದು ನಡೀತಾ ಇತ್ತು ಅದೇ ಕೆಫೆಯಲ್ಲಿ. ಬಟ್ ನಾವು ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಮನೆಗೆ ಹೋಗಿನೇ ನೋಡ್ಬೇಕು ಇವಾಗ. ಸೊ ಬನ್ನಿ ಇವಾಗ ಅವ್ರು ಬರಬೇಕು, ಅವ್ರಿಗೆ ಟಿಕೆಟ್ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದು ಆದಮೇಲೆ ಹೋಗುವ. ಈ ಸತಿ RCB ವಿನ್ ಆಗುತ್ತಾ ವಿನ್ ಆಗಲ್ವಾ? RCB ವಿನ್ ಆಗತ್ತೆ. ಈ ಸಲ ಕಪ್ ನಮ್ದೆ. ನಿಂದು ಗೊತ್ತಿಲ್ಲ, ವಿನ್ ಆಗ್ಲೇಬೇಕು, ಹಾಗೆ ಆಗುತ್ತೆ. ಕ್ರಿಕೆಟ್ ನೋಡಲ್ಲ ಗೈಸ್ ಇವಾಗ ನಾವು ಅಲ್ಲಿ ಮ್ಯಾಚ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಮನೆಗೆ ಹೋಗ್ತಾ ಇದೀವಿ. ಟಿವಿ ಹಾಕೊಂಡು ಟಿವಿ ಮುಂದೆ 11 ಗಂಟೆವರೆಗೆ ಬಟ್ RCBನೇ ವಿನ್ ಆಗೋದು, ಯಾಕಂದ್ರೆ GT ವಿರುದ್ಧ ಆಲ್ರೆಡಿ ಗೆದ್ದೈತೆ. ಮತ್ತೆ ಇನ್ನೊಂದ್ಸಲಿ ಏನ್ ಗೆಲ್ಲೋದು? ಸೊ ಗೆಲ್ಲುತ್ತೆ, ಗೆಲ್ಲಬೇಕು. ಬಟ್ ಬೆಂಗಳೂರಿಗೇನು ಬರಲ್ಲ ಅಂತ ನ್ಯೂಸಲ್ಲೆಲ್ಲ ಬಂದಿದೆ. ಬಟ್ ಗೆದ್ರೆ ಗೆಲ್ಲುತ್ತೆ. ಸೊ ನೋಡೋಣ, ಮನೆಗೆ ಹೋಗ್ಬಿಟ್ಟು ಮ್ಯಾಚ್ ನೋಡೋಣ ಬನ್ನಿ. ಏನು ಬೇಗ ಬೇಗ ಹೋಗ್ತಾ ಇದೀವಿ. ಹಾ, ಬಟ್ ಚೆನ್ನಾಗಿರ್ತಿತ್ತು. ಬಟ್ ಇವ್ರುಗಳು ಪಾಪುಗಳಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು. ಬೇಡ ಪಾಪ. ಮಂಜುಗೆ ಬಾಯ್. ಅಯ್ಯಯ್ಯೋ, ನೋಡ್ತಿದ್ದ ನೋಡು. ಸೊ ಗೈಸ್ ಇವಾಗ ಜಸ್ಟ್ ಬಂದು ಸ್ವಲ್ಪ ಲೈಟಾಗಿ ಫೇಸ್ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೀ ಆದೆ. ಆ್ಯಂಡ್ ಗೈಸ್ ಇವಾಗ ಏನು ಆಲ್ರೆಡಿ ಇವಾಗ 10 overs ಆಗಿದೆ. ಜಸ್ಟ್ 63 ಅಷ್ಟೇ ಆಗಿರೋದು. ಕ್ರೇಜ್ ಗೈಸ್. ಬಟ್ RCBನೇ ವಿನ್ ಆಗೋದು ಇವಾಗ. ಸೊ ಸ್ವಲ್ಪ ತಲೆನೋವು ಅಂತ ಹೇಳಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆಗೂ ಮಾಡ್ತಾ ಇದ್ದೀನಿ, ಮನೆಗೆ ಅಪ್ಪ ಅಮ್ಮಂಗೆ. ಸೊ ಬನ್ನಿ ಮ್ಯಾಚ್ ನೋಡುವ. ಆ್ಯಂಡ್ ಇವತ್ತು ಮಂಜು ಬರ್ಡೇ ಸ್ವಲ್ಪ ಜಾಸ್ತಿ ಆಗೋದು. ಕೊಡ್ಲಿಲ್ವ? ನಾಟ್ ಔಟಾ? 3 ಔಟ್ ಆಗಿದ್ದಾರೆ. ಈಗ 4ನೇ ಔಟ್ ಆಗಬೇಕಾಗಿತ್ತು. ಬಟ್ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಗೈಸ್ ಚೆನ್ನಾಗಿತ್ತು. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಇವತ್ತೊಂದು ದಿನ ಎಲ್ಲರೂ. ಪ್ಲಸ್ ನಾನು ಇವತ್ತೇನು ಗೊತ್ತೆ, ಜಾಸ್ತಿ ವೀಡಿಯೋ ಮಾಡ್ತಿಲ್ಲ, ನಾನು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ರೂ. ಪ್ಲಸ್ ಅದಾದಮೇಲೆ ಸಖತ್ ಫನ್ ಇತ್ತು. ಬಟ್ ಅದು ಯಾವುದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಗೈಸ್. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ ಇವತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಆ ಕೆಫೆ ಇರೋದು ಬಂದುಬಿಟ್ಟು JP ನಗರಲ್ಲಿ. ಸೊ ನಾನು ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಟೇಸ್ಟ್ ಮಾಡಿ. ಫುಡ್ ಅಂತೂ ಸೂಪರ್ ಆಗಿತ್ತು, ನನಗದು ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಟೀಮ್ಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಆ ಫುಡ್ಡು. ಮತ್ತು ಆ್ಯಂಬಿಯನ್ಸ್ ಕೂಡ ಸೂಪರ್ ಆಗಿತ್ತು ಅಲ್ಲಿ. ಸೊ ಏನಂತ ಅಂದರೆ ನಾವು ಸ್ವಲ್ಪ ಲೇಟಾಗಿ ಹೊರಟೋದ್ವಿ, ಅದಕ್ಕೋಸ್ಕರ 6:30, 6:45 ಅಷ್ಟರಲ್ಲಿ ಬಂದ್ಬಿಟ್ವಿ. ಸೊ ಓವರ್ ಆಲ್ ಚೆನ್ನಾಗಿತ್ತು. ಸೊ ನೀವು ಹೋಗಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಬೇಕಿದ್ರೆ ಗೂಗಲ್ ಮ್ಯಾಪ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಹೋಗಿ ಬಂದು ಎಂಜಾಯ್ ಮಾಡಿ. ಗೈಸ್ ಎಲ್ಲ ಕಡೆ ಪಟಾಕಿ, ಗೈಸ್ ಎಲ್ಲ ಕಡೆ ಪಟಾಕಿ, ಫುಲ್ ಎಲ್ಲ ಕಡೆ ಸೆಲೆಬ್ರೇಷನ್ಸ್. ವಾವ್, ಸಂಕ್ ಮಾತ್ರ ಇದು. ಸೊ ನಾನಂತೂ ಮೇಲ್ಗಡೆನೆ ಹೊರಬಿಟ್ಟಿದ್ದೆ ನೋಡೋದಕ್ಕೆ ಏನು ಅಂತ. ಸೊ ಫೈನಲ್ ಆಗಿ ನಾವು RCB ಗೆಲ್ತು. ಬಟ್ ನಮಗೆ ಗೊತ್ತಿದ್ದು ಅದಕ್ಕೆ ಗೆಲ್ಲುತ್ತೆ ಅಂತ. ಸೊ ಎಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಬರ್ತೀನಿ. ಟೇಕ್ ಕೇರ್.